ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ಪಟ್ಟಣದ ಕಲಬುರಗಿ ರಸ್ತೆಯಲ್ಲಿ ಇರುವ ಶ್ರೀ ಹಡಪದ ಅಪ್ಪಣ್ಣ ಸಮುದಾಯದ ಭವನದಲ್ಲಿ ಜನವರಿ 15ರಂದು ಶಿವೈಕ್ಯರಾದ ತಿಂತಿಣಿ ಗುರುಪೀಠದ ಸಿದ್ದರಾಮಾನಂದ ಸ್ವಾಮೀಜಿಗಳಿಗೆ ತಾಲೂಕು ಹಡಪದ ಸಮಾಜದ ಮುಖಂಡರು ನುಡಿ ನಮನ ಸಲ್ಲಿಸಿ ಮೌನಾಚರಣೆ ಮಾಡಿದ್ದಾರೆ. ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ಶರಣಬಸವ ಏಚನಾಳ, ಕನಕ ಗುರುಪೀಠದ ಸಿದ್ದರಾಮಾನಂದ ಸ್ವಾಮೀಜಿಗಳ ದಿಢೀರ್ ಅಗಲಿಕೆಯಿಂದ ಶೋಷಿತ ಹಿಂದುಳಿದ ಸಮುದಾಯಗಳಿಗೆ ಅನಾಥ ಭಾವ ಮೂಡಿದೆ. ಪೂಜ್ಯರು ಹಾಲುಮತ ಪೀಠದ ಗುರುಗಳಾಗಿದ್ದರೂ ಕಾಯಕ ಸಮುದಾಯಗಳ ಬಗ್ಗೆ ಅತೀವ ಕಾಳಜಿಯನ್ನು ವಹಿಸಿ ಅವರುಗಳ ಆರ್ಥಿಕ, ರಾಜಕೀಯ, ಸಾಮಾಜಿಕ ಬೆಳವಣಿಗೆಗಳ ಬಗ್ಗೆ ವಿಚಾರಿಸಿ ಸಹಾಯ ಮಾಡ್ತಾ ಇದ್ರು. ಧ್ವನಿ ಇಲ್ಲದ ಸಮುದಾಯಗಳಿಗೆ ಕೈ ಧ್ವನಿಯಾಗಿದ್ರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ವೇಳೆ ರಾಜ್ಯ ಸಂಘಕ್ಕೆ ಕಾರ್ಯಾಧ್ಯಕ್ಷರಾಗಿ ಚುನಾಯಿತರಾದ ಗದ್ದೆಪ್ಪ ಜಕ್ಕೇರಮಡು ಅವರಿಗೆ ಪಾರಂಪರಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೈದ ವೈದ್ಯ ಕುಮಾರಸ್ವಾಮಿ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಅಶೋಕ ಕರಡಕಲ್ ಅವರಿಗೆ ಸನ್ಮಾನ ಮಾಡಲಾಗಿದೆ. ನಂತರ ವಿಶ್ವಗುರು ಬಸವಣ್ಣ ಹಡಪದ ಅಪ್ಪಣ್ಣ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಲಾಗಿದೆ. ನಡೆದಾಡುವ ದೇವರೇ ಎಂದು ನಮ್ಮ ಹಿಂದುಳಿದ ವರ್ಗದ ಹಾಲುಮತ ಸಮುದಾಯದ ತಿಂತಿಣಿಯ ಕನಕ ಗುರುಪೀಠದ ಪೂಜ್ಯರಾದಂಥ ಶ್ರೀ ಸಿದ್ದರಾಮಾನಂದ ಸ್ವಾಮಿಗಳು ಜನವರಿ 15ರಂದು ನಮ್ಮೆಲ್ಲರನ್ನ ಒಂಟಿಯನ್ನಾಗಿ ಮಾಡಿ ಶಿವೈಕ್ಯರಾಗಿ ದಿಢೀರೆಂದು ಶಿವೈಕ್ಯರಾಗಿದ್ದು ನಮ್ಮೆಲ್ಲ ಹಿಂದುಳಿದ ಸಮುದಾಯಗಳಿಗೆ ಮತ್ತು ಶೋಷಿತ ಸಮುದಾಯಗಳಿಗೆ ಬಹು ದೊಡ್ಡ ಅನ್ಯಾಯವಾದಂತಾಗಿದೆ. ಬಹುತೇಕ ಪೂಜ್ಯರು ನಮ್ಮಂತಹ ಕಾಯಕ ಸಮುದಾಯದ ಬಂಧುಗಳ ಏಳಿಗೆಗಾಗಿ, ಆರ್ಥಿಕ ಸಬಲತೆಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರೆಗೂ, ಜನಪ್ರತಿನಿಧಿಗಳವರೆಗೂ ಹೋರಾಟ ಮಾಡಿ ಯಾವುದೇ ಸೌಲಭ್ಯವಿಲ್ಲದೆ ಇರ್ತಕ್ಕಂಥ ಸಮುದಾಯಗಳಿಗೆ ಸೌಲಭ್ಯ ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ದುಡಿದಂಥ ಪೂಜ್ಯರು ನಮ್ಮ ಭಾಗದಲ್ಲಿ ಬಹಳ ಅನುಕೂಲ ಇದ್ದರು ನಮಗೆ. ಇವತ್ತು ಅವರ ದಿಢೀರ್ ಅಗಲಿಕೆ ನಮ್ಮ ಈ ಹಡಪದ ಸಮುದಾಯಕ್ಕೆ ಬಹಳ ನೋವು ತರಿಸಿದೆ. ನಮ್ಮ ಹಾಲುಮತ ಸಮುದಾಯದವರಾದರೂ ಕೂಡ ನಮ್ಮ ಸಮುದಾಯದ ಪೂಜ್ಯರೆಂದೇ ನಾವು ಅವ್ರನ್ನ ಅತ್ಯಂತ ಆತ್ಮೀಯವಾಗಿ ಅವ್ರ ಜೊತೆ ನಮ್ಮೆಲ್ಲ ಇಂದು ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘ ಲಿಂಗಸಗೂರು ತಾಲೂಕು ವತಿಯಿಂದ ಪೂಜ್ಯರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪೂಜ್ಯರ ಕುರಿತು ಹೇಳುವುದಾದರೆ, ಅವರ ಅಗಲಿಕೆ ಸಮಾಜಕ್ಕೆ ಒಂದಿಷ್ಟು ನೋವನ್ನು ಉಂಟು ಮಾಡುವಂಥದ್ದು. ಇನ್ನಷ್ಟು ಅವರ ಸೇವೆ ಸಮಾಜಕ್ಕೆ ಬೇಕಿತ್ತು. ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಶೋಷಿತ ಸಮಾಜ, ಎಲ್ಲ ಸಮಾಜ ನನ್ನದೇ ಅನ್ನೋ ರೀತಿಯಲ್ಲಿ ಅವರು ಒಪ್ಪಿಕೊಳ್ತಿದ್ದರು. ನಾನು ಅವ್ರನ್ನ ಭಾಳ ಹತ್ತಿರದಿಂದ ನೋಡೀನಿ. ಸುಮಾರು ನಾವು ಪಾರಂಪರಿಕ ಇವತ್ತು ನಮ್ಮ ಸಮುದಾಯದಿಂದ ಸನ್ಮಾನಗೊಳ್ತಾ ಇರೋದು ಬಹಳ ಖುಷಿಯ ವಿಚಾರ. ನಾವೇ ಸನ್ಮಾನ ಮಾಡೋದಕ್ಕಿಂತ ಹೊರ ಜಗತ್ತು ಅವ್ರನ್ನ ಗುರುತಿಸಿ, ಇವರ ಒಂದು ಪ್ರತಿಭೆಯನ್ನು ಗುರುತಿಸಿ ಸನ್ಮಾನ ಮಾಡಿದ್ದು ಬಹಳ ದೊಡ್ಡ ಸಮುದಾಯಕ್ಕೆ ಕೀರ್ತಿ ತನ್ನಂತಾಗಿದೆ. ಜೊತೆಗೆ ನಮ್ಮ ಜಿಲ್ಲೆಯವರೇ ರಾಜ್ಯ ಮಟ್ಟದ ಒಬ್ಬ ನಾಯಕರಾಗಿ ಹೊರಹೊಮ್ಮಿರೋದು ಕೂಡ ಖುಷಿಯ ವಿಚಾರ. ಆ ನಿಟ್ಟಿನಲ್ಲಿ ಇವರು ಇನ್ನಷ್ಟು ಸಾಧನೆ ಮಾಡುವ ಅವಕಾಶವನ್ನ ಬಸವಾದಿ ಶರಣರು ನೀಡಲಿ. ಇವರು ತಮ್ಮ ಒಂದು ಜವಾಬ್ದಾರಿ ಈಗ ಸಮಾಜ ಕೊಟ್ಟಿದೆಯಲ್ಲ, ಅದನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸುವ ಮೂಲಕ ಸಮುದಾಯಕ್ಕೆ ಮತ್ತಷ್ಟು ಇವರು ಮಾದರಿಯಾಗಲಿ, ಇವ್ರಿಗೆ ಇನ್ನೊಂದಿಷ್ಟು ಪ್ರಶಸ್ತಿಗಳು ದೊರಕಲಿ ಅಂತ ಈ ಮೂಲಕ ತಾಲೂಕಾ ಸಮಾಜದ ವತಿಯಿಂದ ಆಶಿಸುತ್ತೇವೆ. ಸೇವಾ ಸಮಾಜ ಲಿಂಗಸಗೂರು ತಾಲೂಕಿನ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಸನ್ಮಾನಿಸಿ ಗೌರವಿಸಿದ್ದಕ್ಕೆ. ನನಗೆ ಜನವರಿ 26 ಗಣರಾಜ್ಯೋತ್ಸವದಂದು ತಾಲೂಕು ಆಡಳಿತ ಸರ್ಕಾರದ ವತಿಯಿಂದ ಕರೆದು ಕ್ರೀಡಾಂಗಣದಲ್ಲಿ, ತಾಲೂಕು ಕ್ರೀಡಾಂಗಣದಲ್ಲಿ ಗೌರವವನ್ನು, ಸನ್ಮಾನವನ್ನು ಮಾಡಿದರು. ಅದು ಖುಷಿ ಪಡುವಂಥ ವಿಚಾರ. ಕಾರಣ ಏನಂದ್ರೆ, ಈ ಸಂದರ್ಭದಲ್ಲಿ ತಾಲೂಕು ಹಡಪದ ಸಮಾಜದ ಅಧ್ಯಕ್ಷ ಜಗನ್ನಾಥ ಚಿತ್ತಾಪುರ್, ಉಪಾಧ್ಯಕ್ಷ ಮುತ್ತಣ್ಣ ಗುಡಿಹಾಳ, ಗುಂಡಪ್ಪ ಮುದಿಗಲ್, ಬಸವರಾಜ್ ಯಲಗಟ್ಟಿ, ಚಿನ್ನಪ್ಪ ಆನೆಹೊಸೂರು ಸೇರಿ ಮತ್ತಿತರರು ಹಾಜರಿದ್ದರು. ಬಸವರಾಜ್ ಹುನ್ನೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.